ಏಯ್ ಏಯ್ ಸಿಂಧು, ನಿಮ್ಮ ಅಕ್ಕನ ಜೀವನ ಸರಿ ಮಾಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮಗಳ ಜೀವನ ಯಾಕೆ ಹಾಳು ಮಾಡಿದೆ? ನೀನಿಲ್ಲೇ ಇದ್ರೆ ನನ್ನ ಮಗಳ ಜೀವ ಅಲ್ಲಿ ಒದ್ದಾಡಕ್ ಶುರು ಮಾಡುತ್ತೆ. ಇನ್ನು ಒಂದು ಕ್ಷಣನೂ ನೀನು ಇಲ್ಲಿರ್ಬಾರ್ದು. ನಿನ್ನ ನೆರಳು ನನ್ನ ಮಗಳ ಮೇಲೆ ಬಿದ್ರು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಿರೋದೆಲ್ಲ ವ್ಯರ್ಥ ಆಗೋಗುತ್ತೆ. ಹೋಗು. ಹೇಳಿದ್ ಕೇಳಿಸ್ತಾ ಇದೆ ತಾನೇ? ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ? ಹೋಗು, ಹೋಗೆ. ಹೋಗ್ತೀನಿ. ನೀವ್ ಅನ್ಕೊಂಡಿರೋ ಹಾಗೆ ನಾನು ಈಶಾನಿಗೆ ಕೇಳಿ ಬಯಸ್ತಾ ಇಲ್ಲ. ಅವಳಿಗೆ ನಾನ್ ಕೊನೆ ತನಕನೂ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಅವಳು ನನ್ ಮಾತು ಕೇಳಲೇ ಇಲ್ಲ. ಅಯ್ಯೋ ಸ್ಟಾಪ್ ಇಟ್. ಇದು ಹಾಸ್ಪಿಟಲ್. ಆಗ್ಲಿಂದ ನೋಡ್ತಾ ಇದ್ದೀನಿ, ಕೂಗಾಡ್ತಾನೆ ಇದ್ದೀರಲ್ಲ. ಮೊದಲು ಈಶಾನಿಗೆ ಪ್ರಜ್ಞೆ ಬರ್ಲಿ, ಆಮೇಲೆ ಮನೇಲಿ ಕುತ್ಕೊಂಡು ಎಲ್ಲ ಡಿಸ್ಕಸ್ ಮಾಡೋಣ. ವಿರಾಟ್, ಸಿಂಧುನ್ ಕರ್ಕೊಂಡು ಹೋಗಿಲ್ಲಿಂದ. ಅಥರ್ವ, ಡಾಕ್ಟರ್ ಹತ್ರ ಮಾತಾಡಿದ್ಯಾ? ಹಾಮ, ಅವರೇ ಬರ್ತಾ ಇದ್ದಾರೆ. ಡಾಕ್ಟರ್, ನನ್ ಸೊಸೆ ಹೇಗಿದ್ದಾಳೆ? ಈಶಾನಿ ಮೊದ್ಲಿನ ತರ ಆಗ್ಬೇಕು. ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅಡ್ವಾನ್ಸ್ ಟ್ರೀಟ್ಮೆಂಟ್ಗೋಸ್ಕರ ಫಾರಿನ್ ಕರ್ಕೊಂಡು ಹೋಗೋದಕ್ಕೂ ನಾವು ರೆಡಿ ಇದ್ದೀವಿ. ಪ್ಲೀಸ್ ಅವಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ. ಸಿಂಧು ಅವರೇ, ಬನ್ನಿ ಹೋಗೋಣ. ಬನ್ನಿ ಸಿಂಧು ಅವರೇ, ನನ್ನ ಮಾತು ಕೇಳಿ, ಬನ್ನಿ. ಛೇ, ನಾಟ್ ರೀಚಬಲ್ ಬರ್ತಿದ್ಯಲ್ಲ. ಇಶಾನಿ ಹೇಗಿದ್ದಳು ಏನೂ ಗೊತ್ತಾಗ್ತಿಲ್ವಲ್ಲ. ಅತ್ತೆ ಕಾಲ್ ಮಾಡ್ತೀನಿ. ಬೇಡ, ಅವರು ಟೆನ್ಷನಲ್ಲಿರ್ತಾರೆ. ನಾನೇ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ. ಅಥರ್ವ, ಇಶಾನಿ ಹೇಗಿದ್ದಾಳೆ? ಅವಳಿಗೆ ಟ್ರೀಟ್ಮೆಂಟ್ ಎಲ್ಲ ಆಯ್ತಾ? ಡಾಕ್ಟರ್ ಏನಂದ್ರು? ಅಥರ್ವ, ನಾನು ಇಷ್ಟೊಂದು ಟೆನ್ಷನ್ ಇಂದ ನಿನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀನ್ ಮಾತಾಡ್ದಲ್ಲೇ ಸುಮ್ಮನೆ ಕೂತಿದ್ಯಲ್ಲ ಅಥರ್ವ. ಮಾತಾಡು. ಡಾಕ್ಟರ್ ಏನಂದ್ರು? ಈಶಾನಿ ಕಂಡೀಷನು ತುಂಬಾ ಕ್ರಿಟಿಕಲ್ ಆಗಿದೆ ಭವಾನಿ. ಏನ್ ಹೇಳ್ತಿದ್ಯಾ ಅಥರ್ವ? ಈಶಾನಿ ಬದುಕೋದು ತುಂಬಾ ಕಷ್ಟ ಅಂತ ಹೇಳ್ತಿದ್ದಾರೆ. ತುಂಬಾ ರಕ್ತ ಬೇರೆ ಲಾಸ್ ಆಗಿದೆ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಅವರು ಟ್ರೀಟ್ಮೆಂಟ್ ಮಾಡಿದ್ದಾರೆ, ಇವತ್ತು ಅಬ್ಸರ್ವೇಷನ್ ಇಟ್ಟಿದ್ದಾರೆ. ನಾಳೆ ತನಕ ಏನು ಹೇಳಕ್ಕಾಗಲ್ಲ ಅಂತ ಅಂದ್ರು. ಅಲ್ಲಿ ಯಾರನ್ನ ಹೇಗೆ ಸಮಾಧಾನ ಮಾಡೋದು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸಮಾಧಾನ ಆಗ್ತಾರೆ ಅಂತ ಅನ್ಕೊಂಡಿದ್ಯಾ ಅಥರ್ವ? ಅಪ್ಪ ಅಮ್ಮನ ಎದುರಿಗೆ ಮಗಳು ಜೀವ ಕಳ್ಕೊಳಕ್ ಹೋಗಿದ್ದಾಳೆ ಅಂದ್ರೆ ಅವ್ರ ಈ ಶಾಕ್ನ ಹೇಗ್ ತಡ್ಕೊಳ್ತಾರೆ ಹೇಳು? ಈಶಾನಿ ಆತರ ಪಡುವಂಥದ್ದು ಏನೂ ಆಗಿರ್ಲಿಲ್ಲ ಭವಾನಿ. ಆದ್ರೆ ಯಾಕೆ ಅವಳು ಈ ಥರ ಮಾಡ್ಕೋಬೇಕಿತ್ತು? ಆ ಸಿಂಧು, ಎಲ್ಲ ಆ ಸಿಂಧು ಇಂದಾನೆ. ಏನ್ ಹೇಳ್ತಿದ್ಯಾ ನೀನು? ಈಶಾನಿ ವಿರಾಟ್ನ ಮದುವೆ ಆಗ್ಲೇಬೇಕು ಅಂತ ಬುದ್ಧಿ ಇಲ್ದೇನೋ ಮಾಡ್ಕೊಂಡ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ಇದ್ರಲ್ಲಿ ಸಿಂಧುದೇನ್ ತಪ್ಪಿದೆ? ಸಿಂಧು ಹೋಗಿ ಈಶಾನಿನ ನೂಕ್ದೇ ಇದ್ರು ಅವಳು ಬೀಳೋ ಹಾಗೆ ಪ್ರವೋಕ್ ಮಾಡಿದ್ಲು. ಸುಮ್ನೆ ನೀನು ಏನೇನೋ ಮಾತಾಡ್ಬೇಡ ಭವಾನಿ. ಇರೋದನ್ನೇ ಹೇಳ್ತಾ ಇದ್ದೀನಿ ಅಥರ್ವ. ಇದಕ್ಕೆಲ್ಲ ಕಾರಣ ಆ ಸಿಂಧು ಅಲ್ಲ, ನಾವಿಬ್ರು ಮದುವೆ ಆಗೋದಕ್ಕೆ ಕಾರಣ ಸಿಂಧು. ನಾವಿಲ್ಲಿ ಸೆಟ್ಲ್ ಆಗ್ಬೇಕು. ಪ್ಲೀಸ್ ಅಥರ್ವ, ಅವಳು ವಿರಾಟ್ನ ಪ್ರೀತಿಯಿಂದ ಮದ್ವೆ ಆಗ್ಲಿಲ್ಲ.
ಈ ಮನೆಗೋಸ್ಕರ ಈ ಆಸ್ತಿಗೋಸ್ಕರ ದುಡ್ಗೋಸ್ಕರ ವಿರಾಟ್ನ ಮದ್ವೆ ಆದ್ಲು. ತಪ್ಪು ಭವಾನಿ.